ದಿಮಾಕಿನ ಥರ ಕಾಣಿಸಿದ್ರೆ ಅದರಲ್ಲಿ ನನ್ನ ತಪ್ಪೇನಿಲ್ಲ. ಯೋಗು, ನಿನ್ನ ಘನತೆ ಗೌರವ ಏನು ಅಂತ ಇವ್ರುಗಳಿಗೆ ಯಾರಿಗೂ ಗೊತ್ತಿಲ್ಲ. ಅದನ್ನ ಗೊತ್ತು ಮಾಡಿಸ್ಬೇಕು ಅಂದ್ರೆ ಇಲ್ಲಿ ನಡೆಯೋ ಯಾವ ಶಾಸ್ತ್ರಕ್ಕೂ ನಾವಿರೋದ್ ಬೇಡ. ನಡಿ ಹೊರಡೋಣ. ಯೋಗರಾಜು, 1 ನಿಮಿಷ ನಿಂತ್ಕೊಳ್ಳೋ. ನಾನೀಗ ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳೋಕ್ ಬರ್ತಾ ಇಲ್ಲ. ಎಲ್ರ ಬದಲು ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನೋ. ಅಪ್ಪ, ನೀವ್ಯಾಕೆ ಅವ್ರ ಹತ್ರ ಕ್ಷಮೆ ಕೇಳಬೇಕು? ಇವ್ರ ಮದುವೆಗೆ ಇದ್ರಷ್ಟು ಹೋದ್ರಷ್ಟು. ಇವರೆಲ್ಲರೂ ಇಲ್ಲಿಂದ ಹೋಗ್ತಾರಂತೆ, ಹೋಗ್ಲಿ ಬಿಡಿ, ಅದರಿಂದ ನಮ್ಗೇನು ಲಾಸ್ ಇಲ್ಲ. ಇಲ್ಲ ಶ್ರೀಮಂತು, ನಾವು ಆ ಥರ ನಡ್ಕೊಳ್ಳೋದು ತಪ್ಪಾಗುತ್ತೆ ಕಣೋ. ಮನೆಗೆ ಹೋಗಿ ಲಗ್ನ ಪತ್ರಿಕೆ ಕೊಟ್ಟು ಎಲ್ಲರೂ ಮದುವೆಗೆ ಬನ್ನಿ ಅಂತ ಕರೆದು, ಈಗ ಇಲ್ಲಿ ಮದುವೆ ಮನೆಗೆ ಬಂದ ಮೇಲೆ ಇಲ್ಲಿ ಇರಬೇಡಿ ಹೋಗಿ ಅಂತ ನಾವೇ ಅವಮಾನ ಮಾಡೋದು ಸರಿಯಲ್ಲ ಕಣೋ. ಅದು ಅಲ್ಲದೆ ಈಗ ನಾನು ಎಲ್ಲರ ಮುಂದೆ ಕ್ಷಮೆ ಕೇಳೋದ್ರಿಂದ ನನ್ನ ಗೌರವ ಏನೂ ಕಮ್ಮಿ ಆಗಲ್ಲ ಕಣೋ. ಬೇಡ ಮಾವ, ನೀವ್ ಕ್ಷಮೆ ಕೇಳೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ನಾನೇ ಇವ್ರಗಳ ಹತ್ರ ಕ್ಷಮೆ ಕೇಳ್ತೀನಿ. ಇಲ್ಲ ಸಪ್ತಮಿ, ನೀನು ನಮ್ಮನೆಗೆ ಸೊಸೆಯಾಗಿ ಬರ್ತಾ ಇದೀಯಾ. ನಮ್ಮನೆ ನಂದಾದೀಪನ ಬೆಳಗೋಗಿ ಬರ್ತಾ ಇದೀಯಾ. ಈ ಸಮಯದಲ್ಲಿ ನಾವೆಲ್ಲ ನಿನ್ನನ್ನ ಸಂಭ್ರಮದಿಂದ ಸ್ವಾಗತ ಮಾಡಬೇಕೆ ಹೊರತು ಮನಸ್ಸಿಗೆ ಹಿಂಸೆ ಪಟ್ಕೊಂಡು ಕರ್ಕೊಂಡು ಬಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು. ಈಗ ನಾನು ಕ್ಷಮೆ ಕೇಳೋದ್ರಿಂದ ನನ್ನ ಸೊಸೆ ಮರ್ಯಾದೆ ಉಳಿಯುತ್ತೆ ಅನ್ನೋದಾದ್ರೆ ಈ ಕೆಲಸನ ನಾನು ಹೆಮ್ಮೆಯಿಂದ ಮಾಡ್ತೀನಿ ಸಪ್ತಮಿ. ಯೋಗರಾಜು, ಮಂಜರಿ, ವಾಸಂತಿ, ನೀವೆಲ್ಲ ಈ ಮದುವೆಯಲ್ಲಿ ಇರಲೇಬೇಕು. ಆಗಿರೋ ತಪ್ಪು ಮತ್ತೆ ಆಗ್ತಿರೋ ತರ ನಾನು ನೋಡ್ಕೋತೀನಿ. ದಯವಿಟ್ಟು ಕ್ಷಮಿಸಿ. ಮಂಜು ಅಕ್ಕ, ನಡಿ. ಲೇ ಜಾನ್ವಿ, ಇಷ್ಟೆಲ್ಲ ಆಗಿದ್ದು ನಿನ್ನಿಂದಾನೆ ಕಣೆ. ಎಲ್ಲೋ ಹೋಗ್ತಾ ಇದ್ದೀನಿ ಅಂತ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಒಂದ್ ಮಾತು ಹೇಳೋಗಿದ್ರೆ ಇಷ್ಟೆಲ್ಲ ನಡೀತಾನೆ ಇರ್ಲಿಲ್ಲ. ಎಲ್ರೂ ನನ್ನನ್ನು ಕ್ಷಮಿಸಿ, ಇನ್ನೊಂದ್ಸಲ ಈ ತರ ಮಾಡಲ್ಲ. ಅಜ್ಜಿ, ಅವಳಿಗೇನಕ್ಕೆ ಬೈತೀರಾ? ಪಾಪ ಇದ್ರಲ್ಲಿ ಅವಳದೇನೂ ತಪ್ಪಿಲ್ಲ. ಜಾನ್ವಿ, ನೀನು ಬೇಜಾರಾಗ್ಬೇಡ. ವಿಭಾ, ಹೋಗು, ಜಾನ್ವಿನ ಕರ್ಕೊಂಡು ಹೋಗು. ಸರಿ ಅಣ್ಣ. ಹೋಗಿ ಹೋಗು ಜಾನು. ನೀವೆಲ್ಲ ಯಾಕಿನ್ನೂ ಇಲ್ಲೇ ನಿಂತಿದ್ದೀರಾ? ಮೂರ್ತಿ ಟೈಮ್ ಆಗ್ತಿದೆ, ಇನ್ನೂ ಎಷ್ಟು ಕೆಲಸ ಇದೆ. ಹೋಗಿಯಪ್ಪ, ಕೆಲಸ ನೋಡೋಗಿ. ಬಾ 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 ಬಾ. ವೆಂಟು ಬಾರೋ. ಹಾ, ಸಪ್ತಮಿ ಬರಮ್ಮ. ಸಪ್ತಮಿ ರೇ, ಒಂದು ನಿಮಿಷ. ಮಾವ ಬಂದ್ವಿ ಮಾವ, ಹೋಗ್ತೀರಿ ಬಂದ್ವಿ. ಹಾ, ತುಂಬ ಥ್ಯಾಂಕ್ಸ್ ಸಪ್ತಮಿ. ಜಾನ್ವಿ ಕಾಣಿಸ್ತಿಲ್ಲ ಅಂದಾಗ ನೀವು ತುಂಬ ಬೇಜಾರು ಮಾಡ್ಕೊಂಡ್ರಿ. ಅದು ಅಲ್ಲದೆ ಈ ಮಂಜರಿ ಜೊತೆ ಜಗಳ ಆಡಿದ್ದು, ನಮ್ಮನ್ನೆಲ್ಲ ಸಮಾಧಾನ ಮಾಡಿದ್ದು ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಇಷ್ಟೆಲ್ಲ ಆದಮೇಲೆ ನನ್ನ ಮೇಲಿರೋ ಕೋಪನೂ ಕಮ್ಮಿ ಆದಂಗೆ ಆಯಿತು ಅಲ್ವಾ? ಹಾಂ, ಇನ್ನು ಮಧ್ಯೆ ಯಾವುದೇ ಜಗಳ ಇಲ್ಲ. ಹಾಂ, ಎಲ್ಲ ಕಾಂಪ್ರೋ. ಸೊ ಇಬ್ಬರು ಖುಷಿಯಾಗಿರ್ಬೋದು. ನಿಲ್ಸಿ, ನಿಮ್ಮೇಲಿರೋ ಕೋಪ ಕಡಿಮೆ ಆಯ್ತು ಅಂತ ಯಾರು ಹೇಳಿದ್ದು? ಹಾಂ, ಮತ್ತು ನೀನು ನನ್ನ ಜೊತೆ ಅಷ್ಟು ಖುಷಿಯಾಗಿ ನಗ್ನಗ್ತಾ ಮಾತಾಡ್ತಿದ್ರಲ್ಲ, ಅಂದಮೇಲೆ ಕೋಪ ಕಮ್ಮಿ ಆದಂಗೆ ಲೆಕ್ಕ ತಾನೇ? ಜಾನ್ವಿ ಕಾಣಿಸ್ತಿಲ್ಲ ಅಂತ ನಿಮ್ಮ ಹತ್ರ ಮಾತಾಡಿತ್ತು, ಆದ್ರೆ ನಿಮ್ಮಲ್ಲಿ ಕೋಪ ಅಂತೂ ಹಾಗೇ ಇದೆ. ಅಯ್ಯೋ, ಯಾಕೆ ಹಳೆ ವಿಷಯದ ಬಗ್ಗೆನೇ ಮಾತಾಡ್ತೀರಾ? ಸರಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ನೀವು ನಡ್ಕೊಂಡಿರೋ ರೀತಿಗೆ ನಾನು ನಿಮ್ಮನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಜೊತೆಗೆ ಈ ಕೋಪನೂ ಕಡಿಮೆ ಆಗಲ್ಲ. ನೀವು ಯಾರ್ದೋ ಸೆಂಟಿಮೆಂಟ್ನ ಹರ್ಟ್ ಮಾಡಿಲ್ಲ, ಬದಲಾಗಿ ಇಷ್ಟು ವರ್ಷ ನಮ್ಮಪ್ಪ ಯಾವ ಕೆಲಸನ ಅಚ್ಚುಕಟ್ಟಾಗಿ ನಡೆಸ್ಬೇಕು ಅಂತ ಅನ್ಕೊಂಡಿದ್ರೋ ಅದ್ರ ಬಗ್ಗೆನೇ ಕೆಟ್ಟದಾಗಿ ಕಮೆಂಟ್ ಮಾಡಿಬಿಟ್ರಿ. ನಿಮಗೆ
ಇದು ಬರೀ ಮದ್ವೆ ಇರ್ಬೋದು, ಆದ್ರೆ ನಮ್ಮ ಅಪ್ಪಂಗೆ ಇದೇ ಸರ್ವಸ್ವ. ಇದನ್ನ ನೆರವೇರ್ಸಕ್ಕೆ ಏನೆಲ್ಲ ಕಷ್ಟಪಟ್ಟಿದ್ದಾರೆ ಗೊತ್ತಾ? ನಮ್ಮ ಅಪ್ಪಂಗೋಸ್ಕರ ನಾನು ಸುಮ್ಮನೆ ಇರೋದು. ಇಲ್ಲ ಅಂದಿದ್ರೆ ಇಲ್ಲಿ ನಡೀತಿದ್ದಿದೆ ಬೇರೆ. ರೀ ಸಪ್ತಮಿ, ಸಪ್ತಮಿ ಅವರೇ, ಸಪ್ತಮಿ ಅವರೇ, ಸಪ್ತಮಿ, ನನ್ನ ಮಾತು ಕೇಳ್ರಿ. ಅಯ್ಯೋ ಛೇ. ಏನಣ್ಣ ನೀವ್ ಹೇಳ್ತಿರೋದು? ಅದ್ಕೆಗೇನು ನಿಮ್ಮೇಲ್ ಕೋಪ ಹೋಗಿಲ್ವಾ? ಇಲ್ಲ ಜಾನ್ವಿ, ಅವಳ ಕೋಪ ಕಮ್ಮಿ ಮಾಡೋಣ ಅಂತಾನೆ ಚಾಣಕ್ಯಂತರ ಪ್ಲಾನ್ ಮಾಡಿ ವರ್ಕೌಟ್ ಮಾಡಿದ್ರು. ಎಲ್ಲ ವೇಸ್ಟ್ ಆಗೋಯ್ತು. ಹಲೋ ಬ್ರದರ್ ಅಂಡ್ ಸಿಸ್ಟರ್, ನೀವೇನ್ ಮಾತಾಡ್ತಿದ್ದೀರಾ ನನಗೆ ಅರ್ಥನೇ ಆಗಿಲ್ಲ. ಏನೋ ನೀನು ಸಪ್ತಮಿ ಸಿಸ್ಟರ್ ಕೋಪನ ಕಮ್ಮಿ ಮಾಡೋಕೆ ಚಾಣಕ್ಯ ತರ ಉಪಾಯ ಮಾಡ್ತಿದ್ದ. ಏನೋ ಮಗದು? ಹೌದು ಸ್ವಾಮಿ, ನೆನ್ನೆ ಸಪ್ತಮಿ ದಿಢೀರ್ ಅಂತ ಬಂದು ನನ್ನ ಮೇಲಿರೋ ಕೋಪಕ್ಕೆ ಮದುವೆ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಿದ್ಲಾ? ಹೌದು ಅಂತಿದ್ರು. ಹಾ, ಒಂದ್ ವೇಳೆ ಮದ್ವೆ ಏನಾದ್ರೂ ನಿಂತೋದ್ರೆ ನನ್ನ ಜೀವನ ಪೂರ್ತಿ ಸನ್ಯಾಸಿಯಾಗೇ ಇರ್ಬೇಕಾಗುತ್ತೆ ಅಂತ ಇರ್ಬೇಕಾಗುತ್ತೆ ಅಂತ ಜಾನ್ವಿನ ಪಕ್ಕದ ದೇವಸ್ಥಾನದಲ್ಲಿ ಇರು ಅಂತ ಹೇಳಿ ಕಾಣಿಸ್ತಿಲ್ಲ ಅಂತ ಎಲ್ರು ಮುಂದೆ ಸೈಲೆಂಟಾಗಿ ನಾಡ್ಕಾಡ್ದೆ. ಹೆಂಗೆ 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 ನನ್ನ ಪ್ಲಾನು? ಇದಾ ನಿನ್ ಚಾಣಕ್ಯನ್ ಪ್ಲಾನು? ಡಬ್ಬಾ ತರ ಐತೆ. ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿದ್ಲಲ್ಲ, ಆ ವಿಷಯ ಮರ್ತೋಗ್ತಾಳ ಅಂತ ಇಷ್ಟೆಲ್ಲ ಮಾಡಿದ್ದು. ಇಷ್ಟೆಲ್ಲ ಮಾಡಿದ್ರು ಪ್ರಯೋಜನ ಆಗಿಲ್ವಲ್ಲ. ಸಪ್ತಮಿ ಸಿಸ್ಟರ್ಗೆ ನಿನ್ ಮೇಲೆ ಕೋಪ ಆಗ್ಲೂ ಇತ್ತು, ಇವಾಗ್ಲೂ ಇದೆ. ಒಂದೊಳ್ಳೆ ಪ್ಲಾನ್ ಬೇಕು ಅಂತ ಕೇಳಿದ್ರೆ ನಾನ್ ಕೊಡ್ತಿರ್ಲಿಲ್ವೇನೋ? ನಂದು ಒಂಥರ ಕಂಪ್ಯೂಟರ್ ಮೈಂಡ್ ಇದ್ದಂಗೆ ಅಂತ ಎಲ್ರು ಹೇಳ್ತಿರ್ತಾರ ಮಗ. ನನ್ನ ಹತ್ರನೇ ಕಿಂಡಲ್ ಮಾಡ್ತೀಯಾ ಸ್ವಾಮಿ? ನಾನೇ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ತಲೆ ಕೆಡ್ಸ್ಕೊಂಡು ಸಾಯ್ತಾ ಇದ್ದೀನಿ. ಇವಂದು ಕಂಪ್ಯೂಟರ್ ಮೈಂಡ್ ಅಂತೆ, ನಾನು ಇವನ ಹತ್ರ ಐಡಿಯಾ ಕೇಳ್ಬೇಕಂತೆ. ಕೆಲಸ ನೋಡ್ಕೊ ಹೋಗಲೇ ಕಳ್ಸ್ವಾಮಿ. ಹೌದಾ? ಈ ಕುಚಿಕು ಇಲ್ದೆ ನಿನ್ ಮದ್ವೆ ಆಗ್ಬಿಡ್ತಾ? ನೋಡ್ತೀಯಾ ನೋಡ್ತೀಯಾ? ಏಯ್ ಸ್ವಾಮಿ, ಏನೋ ಕೋಪದಲ್ಲಿ ಒಂದು ಮಾತಂದೆ. ಈಗ ನೀನೇನಾದ್ರೂ ಒಂದು ಐಡಿಯಾ ಕೊಡಲ್ಲ ಮೇಲ್ಕೋಟೆ ಸ್ವಾಮಿನಾಥ. ಸರಿ ಬಿಡು, ನಮ್ ಸಪ್ತಮಿ ಸಿಸ್ಟರು ಮದ್ವೆ ನಿಲ್ಸ್ದಂಗೆ ಏನಾದ್ರೂ ಒಂದು ಉಪಾಯ ಮಾಡೋಣ. ಅದಕ್ಕೆಲ್ಲ ಒಂದು ದಾರಿ ಇದ್ದೇ ಇರುತ್ತೆ.